ಮೊದಲನೇ ಪ್ರಶ್ನೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಹಾಸನ, ಡಿ ಮೈಸೂರು. ಉತ್ತರ ಬಿ ದಕ್ಷಿಣ ಕನ್ನಡ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಭರತನಾಟ್ಯಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ್, ಡಿ ಕರ್ನಾಟಕ. ಉತ್ತರ ಬಿ ತಮಿಳುನಾಡು. ಮೂರನೇ ಪ್ರಶ್ನೆ, ವಿಶ್ವ ರಕ್ತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಎ ಜೂನ್ 14, ಬಿ ಜುಲೈ 14, ಸಿ ಆಗಸ್ಟ್ 14, ಡಿ ಸೆಪ್ಟೆಂಬರ್ 14. ಉತ್ತರ ಎ ಜೂನ್ 14. ನಾಲ್ಕನೇ ಪ್ರಶ್ನೆ, ಹಾಲಿನೊಂದಿಗೆ ಏನನ್ನು ಸೇರಿಸಿ ತಿನ್ನುವುದು ಜೀವಕ್ಕೆ ಅಪಾಯಕಾರಿ? ಎ ಬಾಳೆಹಣ್ಣು, ಬಿ ಮೀನು, ಸಿ ಜೇನುತುಪ್ಪ, ಡಿ ಮೊಟ್ಟೆ. ಉತ್ತರ ಬಿ ಮೀನು. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಗ್ರಂಥ ಪುಸ್ತಕ ಯಾವುದು? ಎ ಭಾರತ ಸಂವಿಧಾನ, ಬಿ ಭಗವದ್ಗೀತೆ, ಸಿ ರಾಮಾಯಣ, ಡಿ ಮಹಾಭಾರತ. ಉತ್ತರ ಎ ಭಾರತದ ಸಂವಿಧಾನ. ಆರನೇ ಪ್ರಶ್ನೆ, ಭಾರತದ ಸಂವಿಧಾನದ ಮೂಲ ಪುಸ್ತಕವು ಎಷ್ಟು ಪುಟಗಳನ್ನು ಹೊಂದಿದೆ? ಎ 150 ಪುಟಗಳು, ಬಿ 200 ಪುಟಗಳು, ಸಿ 251 ಪುಟಗಳು, ಡಿ 300 ಪುಟಗಳು. ಉತ್ತರ ಸಿ 251 ಪುಟಗಳು. ಏಳನೇ ಪ್ರಶ್ನೆ, ಥರ್ಮೋಮೀಟರ್ನಲ್ಲಿ ಬಳಸುವ ದ್ರವಲೋಹ ಯಾವುದು? ಎ ಸೀಸ, ಬಿ ಪಾದರಸ, ಸಿ ತಾಮ್ರ, ಡಿ ಅಲ್ಯೂಮಿನಿಯಂ. ಉತ್ತರ ಬಿ ಪಾದರಸ. ಎಂಟನೇ ಪ್ರಶ್ನೆ, ಆಕಾಶದ ನಕ್ಷತ್ರಗಳು ಯಾವುದರ ಸುತ್ತ ಸುತ್ತುತ್ತವೆ? ಎ ಭೂಮಿ, ಬಿ ಚಂದ್ರ, ಸಿ ಸೂರ್ಯ, ಡಿ ಬ್ರಹ್ಮಾಂಡ. ಉತ್ತರ ಸಿ ಸೂರ್ಯ. ಒಂಬತ್ತನೇ ಪ್ರಶ್ನೆ, ಕಡಿಮೆ ಗುಣಮಟ್ಟದ ಲಿಪ್ಸ್ಟಿಕ್ ಬಳಸುವುದರಿಂದ ಯಾವ ಕಾಯಿಲೆಯ ಅಪಾಯವಿದೆ? ಎ ಚರ್ಮದ ಅಲರ್ಜಿ, ಬಿ ಅಸ್ತಮಾ, ಸಿ ಉಸಿರಾಟದ ತೊಂದರೆ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ಹತ್ತನೇ ಪ್ರಶ್ನೆ, ಆಹಾರದಲ್ಲಿ ಯಾವ ವಸ್ತುವನ್ನು ಅತಿಯಾಗಿ ಬಳಸುವುದರಿಂದ ಬೇಗನೆ ವೃದ್ಧಾಪ್ಯ ಬರುತ್ತದೆ? ಎ ಸಕ್ಕರೆ, ಬಿ ಖಾರ, ಸಿ ಎಣ್ಣೆ, ಡಿ ಉಪ್ಪು. ಉತ್ತರ ಡಿ ಉಪ್ಪು. ಹನ್ನೊಂದನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿನ್ನುವುದರಿಂದ ದೇಹದಲ್ಲಿ ರಕ್ತವು ವೇಗವಾಗಿ ಹೆಚ್ಚುತ್ತದೆ? ಎ ಕ್ಯಾರೆಟ್, ಬಿ ಟೊಮ್ಯಾಟೊ, ಸಿ ಮುಲ್ಲಂಗಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಹನ್ನೆರಡನೇ ಪ್ರಶ್ನೆ, ವಸಡುಗಳಿಂದ ರಕ್ತ ಸೋರುವುದು ಯಾವ ವಿಟಮಿನ್ ಕೊರತೆಯಿಂದ ಸಂಭವಿಸುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 13ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಪಂಚೇಂದ್ರಿಯಗಳಿವೆ? ಎ 4, ಬಿ 5, ಸಿ 6, ಡಿ 7. ಉತ್ತರ ಬಿ 5.
14ನೇ ಪ್ರಶ್ನೆ, ಗುಲಾಬಿ ಬಣ್ಣದ ಹಾವು ಎಲ್ಲಿ ಕಂಡು ಬರುತ್ತದೆ? ಎ ಭಾರತ, ಬಿ ಆಫ್ರಿಕಾ, ಸಿ ಅಮೆರಿಕಾ, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. 15ನೇ ಪ್ರಶ್ನೆ, ದೇಹದ ಮೇಲೆ ಉಪ್ಪು ಬಿದ್ದ ತಕ್ಷಣ ಸಾಯುವ ಜೀವಿ ಯಾವುದು? ಎ ಹಾವು, ಬಿ ಕಪ್ಪೆ, ಸಿ ಜಿಗಣೆ, ಡಿ ಚೇಳು. ಉತ್ತರ ಸಿ ಜಿಗಣೆ. 16ನೇ ಪ್ರಶ್ನೆ, ಹನುಮಂತನ ಹೆಂಡತಿ ಹೆಸರು ಯಾವುದು? ಎ ಸುವರ್ಚಲಾದೇವಿ, ಬಿ ರುಕ್ಮಿಣಿ ದೇವಿ, ಸಿ ಸತ್ಯಭಾಮಾದೇವಿ, ಡಿ ಪದ್ಮಾವತಿ ದೇವಿ. ಉತ್ತರ ಎ ಸುವರ್ಚಲಾದೇವಿ. 17ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಎ ಬ್ರಹ್ಮಪುತ್ರ, ಬಿ ನರ್ಮದಾ, ಸಿ ಯಮುನಾ, ಡಿ ಗಂಗಾ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಎ ಗುಜರಾತ್, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಮಧ್ಯಪ್ರದೇಶ್. ಉತ್ತರ ಬಿ ರಾಜಸ್ಥಾನ್. 19ನೇ ಪ್ರಶ್ನೆ, ಭಾರತದಲ್ಲಿ ಗಾಳಿಪಟ ಹಾರಿಸುವ ಸಂಪ್ರದಾಯಕ್ಕೆ ಹೆಚ್ಚು ಪ್ರಸಿದ್ಧವಾಗಿರುವ ಹಬ್ಬ ಯಾವುದು? ಎ ಹೋಳಿ, ಬಿ ಮಕರ ಸಂಕ್ರಾಂತಿ, ಸಿ ನವರಾತ್ರಿ, ಡಿ ದಸರಾ. ಉತ್ತರ ಬಿ ಮಕರ ಸಂಕ್ರಾಂತಿ. 20ನೇ ಪ್ರಶ್ನೆ, ನೀರಿನಲ್ಲಿ ಹಾಗೂ ನೆಲದ ಮೇಲೆ ವಾಸಿಸುವ ಆಮೆಯು ಉಸಿರಾಟಕ್ಕಾಗಿ ಯಾವ ಅಂಗವನ್ನು ಬಳಸುತ್ತದೆ? ಎ ಕಿವಿರುಗಳು, ಬಿ ಶ್ವಾಸಕೋಶಗಳು, ಸಿ ಚರ್ಮ, ಡಿ ರೆಕ್ಕೆಗಳು. ಉತ್ತರ ಬಿ ಶ್ವಾಸಕೋಶಗಳು. 21ನೇ ಪ್ರಶ್ನೆ, ಮೇಕೆ ಹಾಲು ಕುಡಿಯುವುದರಿಂದ ದೇಹದ ಯಾವ ಅಂಗವು ಬಲಗೊಳ್ಳುತ್ತದೆ? ಎ ಯಕೃತ್, ಬಿ ಮೆದುಳು, ಸಿ ಮೂಳೆ, ಡಿ ಕಿಡ್ನಿ. ಉತ್ತರ ಸಿ ಮೂಳೆ. 22ನೇ ಪ್ರಶ್ನೆ, ಇನ್ಸ್ಟಾಗ್ರಾಮ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕಾ. ಉತ್ತರ ಡಿ ಅಮೆರಿಕಾ. 23ನೇ ಪ್ರಶ್ನೆ, ಯಾವ ಜ್ಯೂಸ್ ಕುಡಿದರೆ ದೇಹದಲ್ಲಿ ಲೀಟರ್ ಗಟ್ಟಲೆ ರಕ್ತ ತಯಾರಾಗುತ್ತದೆ? ಎ ದಾಳಿಂಬೆ ಜ್ಯೂಸ್, ಬಿ ಬೀಟ್ರೂಟ್ ಜ್ಯೂಸ್, ಸಿ ಕ್ಯಾರೆಟ್ ಜ್ಯೂಸ್, ಡಿ ಆರೆಂಜ್ ಜ್ಯೂಸ್. ಉತ್ತರ ಬಿ ಬೀಟ್ರೂಟ್ ಜ್ಯೂಸ್. 24ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ಸೀಬೆಹಣ್ಣು, ಡಿ ನೆಲ್ಲಿಕಾಯಿ. ಉತ್ತರ ಡಿ ನೆಲ್ಲಿಕಾಯಿ. 25ನೇ ಪ್ರಶ್ನೆ, ಭಾರತದ ಅತ್ಯಂತ ಉಷ್ಣ ರಾಜ್ಯ ಯಾವುದು? ಎ ಗುಜರಾತ್, ಬಿ ಮಧ್ಯಪ್ರದೇಶ್, ಸಿ ರಾಜಸ್ಥಾನ್, ಡಿ ಹರಿಯಾಣ. ಉತ್ತರ ಸಿ ರಾಜಸ್ಥಾನ್. 26ನೇ ಪ್ರಶ್ನೆ, ಖಿನ್ನತೆ ಕಡಿಮೆ ಮಾಡಲು ದಿನಕ್ಕೆ ಎಷ್ಟು ಸಮಯ ಬಿಸಿಲಿನಲ್ಲಿ ಇರಬೇಕು? ಎ 15ರಿಂದ 20 ನಿಮಿಷ, ಬಿ 10 ನಿಮಿಷ, ಸಿ 5 ನಿಮಿಷ, ಡಿ 30 ನಿಮಿಷ. ಉತ್ತರ ಎ 15ರಿಂದ 20 ನಿಮಿಷ. 27ನೇ ಪ್ರಶ್ನೆ, ಹೃದಯ ಸಂಬಂಧಿ ಕಾಯಿಲೆಗೆ ಹೆಚ್ಚು ಪ್ರಯೋಜನಕಾರಿ ತರಕಾರಿ ಯಾವುದು? ಎ ಪಾಲಕ್ ಸೊಪ್ಪು, ಬಿ ಬ್ರೊಕೋಲಿ,
ಸಿ ಬೀಟ್ರೂಟ್, ಡಿ ಟೊಮಾಟೊ. ಉತ್ತರ ಡಿ ಮೇಲ್ನ ಎಲ್ಲವೂ. 28ನೇ ಪ್ರಶ್ನೆ, ನಾಯಿ ಕಚ್ಚಿದರೆ ಮನುಷ್ಯ ಎಷ್ಟು ವರ್ಷಗಳ ನಂತರವೂ ಸಾಯಬಹುದು? ಎ 5 ವರ್ಷ, ಬಿ 6 ವರ್ಷ, ಸಿ 4 ವರ್ಷ, ಡಿ 3 ವರ್ಷ. ಉತ್ತರ ಡಿ 3 ವರ್ಷ. 29ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ನಾಲಿಗೆಯಿಂದ ವಾಸನೆಯನ್ನು ಗ್ರಹಿಸುತ್ತದೆ? ಎ ಕಪ್ಪೆ, ಬಿ ಮೊಸಳೆ, ಸಿ ಹಾವು, ಡಿ ಹಲ್ಲಿ. ಉತ್ತರ ಸಿ ಹಾವು. 30ನೇ ಪ್ರಶ್ನೆ, ಯಾವ ಹಣ್ಣನ್ನು ಫ್ರಿಜ್ಜಿನಲ್ಲಿಟ್ಟು ತಿಂದರೆ ಕಿಡ್ನಿಗೆ ಹಾನಿಯಾಗುತ್ತದೆ? ಎ ಅನನಾಸ್, ಬಿ ಕಲ್ಲಂಗಡಿ, ಸಿ ದಾಳಿಂಬೆ, ಡಿ ಬಾಳೆಹಣ್ಣು. ಉತ್ತರ ಬಿ ಕಲ್ಲಂಗಡಿ.